ಈ ಭಾಗ್ಯಲಕ್ಷ್ಮಿ ಯೋಜನೆ ಅದರ ಷರತ್ತುಗಳು ಅಂದರೆ ಹೆಣ್ಣು ಮಗುವಿನ ತಂದೆ ತಾಯಿ ಮೂಲಕ ಅಥವಾ ರಕ್ಷಕರ ಮೂಲಕ ಈ ಯೋಜನೆಯನ್ನು ಜಾರಿ ಮಾಡ್ತಕ್ಕಂಥದ್ದು. ಅದೇ ರೀತಿ ಅದಕ್ಕೆ ಅರ್ಹತೆ ಏನಪ್ಪ ಅಂದರೆ ಅದರ ಉದ್ದೇಶ ಏನಂದರೆ ಹೆಣ್ಣು ಮಗುವಿನ ಸ್ಥಾನಮಾನವನ್ನು ಹೆಚ್ಚಿಸ್ತಕ್ಕಂಥದ್ದು, ಸಮಾಜದಲ್ಲಿ ಸ್ಥಾನಮಾನವನ್ನು ಹೆಚ್ಚಿಸ್ತಕ್ಕಂಥದ್ದು ಭಾಗ್ಯಲಕ್ಷ್ಮಿ ಯೋಜನೆಯ ಮುಖ್ಯ ಉದ್ದೇಶ. ಅದಕ್ಕೊಂದು ಆರ್ಥಿಕ ನೆರವನ್ನು ಕೊಡೋದು ಈ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಬಹುದು. ಇದಕ್ಕೆ ಅರ್ಹತೆ ಏನಪ್ಪ ಅಂದರೆ ಮಗುವಿನ ಜನನದ ಏನಪ್ಪ ಅಂದರೆ 2 ವರ್ಷದ ಒಳಗಡೆ ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಕೋಬೇಕು. ಈ ಯೋಜನೆ BPL ಕುಟುಂಬ, ಇಬ್ಬರು ಹೆಣ್ಣು ಮಕ್ಕಳಿಗೆ BPL ಕುಟುಂಬ ಇರಬೇಕು, ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಬರ್ತಾಯಿದೆ. ಆರೋಗ್ಯ ಇಲಾಖೆ ಕಾರ್ಯಕ್ರಮದ ಪ್ರಕಾರ ಇದರಲ್ಲಿ ಯೋಜನೆಗೆ ಅದರಲ್ಲಿ ಆರೋಗ್ಯ ಇಲಾಖೆದು ಏನು ಲಸಿಕಾಕರಣದ್ದು ಒಂದು ಏನು ಅವ್ರದ್ದು ಕ್ಯಾಲೆಂಡರ್ ಇದೆ, ಅದರ ಪ್ರಕಾರ ಆ ಲಸಿಕೆಗಳನ್ನು ಕೂಡ ಹಾಕ್ಕೊಳ್ತಕ್ಕಂಥ ಒಂದು ಚಾರ್ಟ್ ಇದರಲ್ಲಿ ಇರ್ತದೆ. ಆರೋಗ್ಯ ಇಲಾಖೆ ಕಾರ್ಯಕ್ರಮ ಪ್ರಕಾರ ರೋಗ ನಿರೋಧಕ ಲಸಿಕೆಗಳನ್ನು ಹಾಕ್ಕೊಂಡಿರಬೇಕು. ಫಲಾನುಭವಿ 8ನೇ ತರಗತಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. ಅಂದರೆ ಮಗು 8th ಕ್ಲಾಸ್ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಅಂದರೆ ಡ್ರಾಪ್ಔಟ್ ಅಂದರೆ ಶಾಲೆ ಬಿಡೋಂಗಿಲ್ಲ. ಆ ಮಗು 18 ವರ್ಷವನ್ನು ತಲುಪುವ ಮೊದಲು ವಿವಾಹವಾಗಬಾರ್ದು, ಅಂದರೆ ಬಾಲ್ಯ ವಿವಾಹ ಕೂಡ ಇದು ಆಗಬಾರ್ದು ಅಂತ ಕಂಡೀಷನ್ ಇದೆ. ಪ್ರಮುಖ ಲಕ್ಷಣಗಳು ಸರ್ಕಾರದ ಏನಪ್ಪ ಅಂದರೆ ಕೊಡುಗೆ 10,000 ರೂಪಾಯಿ ಬದಲು ಮಗುವಿಗೆ 19,300 ರೂಪಾಯಿ ಮೊದಲ ಮಗುವಿಗೆ ಕೊಡ್ತಕ್ಕಂಥದ್ದು, ಮತ್ತು 2ನೇ ಮಗುವಿಗೆ 18,350 ರೂಪಾಯಿ ಅನ್ನು ಪಾಲುದಾರ ಹಣಕಾಸು ಸಂಸ್ಥೆಯಲ್ಲಿ ಜಮಾ ಸರ್ಕಾರ ಮಾಡ್ತಾಯಿದೆ. ಕುಟುಂಬದ ಮೊದಲ ಫಲಾನುಭವಿಗೆ 18 ವರ್ಷ ಮುಕ್ತಾಯದ ನಂತರ 1,52,000 ರೂಪಾಯಿ ಮತ್ತು ಮುಕ್ತಾಯದ ಮೊತ್ತವು 2ನೇ ಫಲಾನುಭವಿಗೆ 1,97,000 ರೂಪಾಯಿ ಮೆಚುರಿಟಿ ಹಣ ಮೊತ್ತವಾಗಿ ಅವರಿಗೆ ಸಿಗ್ತಾಯಿದೆ. ಮಧ್ಯಂತರ ಪ್ರಯೋಜನ ಏನಪ್ಪ ಅಂದರೆ ಈ ಯೋಜನೆಯಲ್ಲಿ ನಿರ್ದಿಷ್ಟಪಡಿಸಿದ ಷರತ್ತುಗಳನ್ನು ಪೂರೈಸಲು ವಿದ್ಯಾರ್ಥಿ ವೇತನ ಮತ್ತು ವಿಮೆ ಅಂತೂ ಒದಗಿಸಲಾಗಿದೆ. ಇದರಲ್ಲಿ ಇನ್ಶೂರೆನ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತದೆ ಮತ್ತು ಸ್ಕಾಲರ್ಶಿಪ್ ಕೂಡ ಏನಪ್ಪ ಅಂದರೆ ಈ ಮಗುವಿಗೆ ಅದರಲ್ಲಿ ಬರ್ತಾಯಿದೆ. ಮಕ್ಕಳ ಟ್ರ್ಯಾಕಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಇದರಲ್ಲಿ ಏನಪ್ಪ ಅಂದರೆ ಈ ಚೈಲ್ಡ್ ಟ್ರ್ಯಾಕ್ ಸಿಸ್ಟಮ್ ಅಂತ ಇರ್ತದೆ. ಈ ಭಾಗ್ಯಲಕ್ಷ್ಮಿ ಫಲಾನುಭವಿಯನ್ನು 18 ವರ್ಷ ವಯಸ್ಸಿನವರೆಗೆ ಪತ್ತೆ ಹಚ್ಚಲು ಈ NICU ನೆರವಿನೊಂದಿಗೆ ಒಂದು ಚೈಲ್ಡ್ ಟ್ರ್ಯಾಕ್ ಸಿಸ್ಟಮ್ ಕೂಡ ಅಭಿವೃದ್ಧಿ ಮಾಡಲಾಗಿದೆ. ಆರೋಗ್ಯ ಸ್ಥಿತಿ, ಶಿಕ್ಷಣ, ಫಲಾನುಭವಿಗಳಿಗೆ ಸಂಬಂಧಿಸಿದ ವಲಸೆ ಅಂತ ಎಲ್ಲ ಮಾಹಿತಿಗಳನ್ನು ಸಾಫ್ಟ್ವೇರ್ ಮೂಲಕ ಟ್ರ್ಯಾಕ್ ಮಾಡಲಾಗ್ತಾ ಇದೆ. ಅಂದರೆ ಆ ಮಗು ಎಲ್ಲಿ ಸ್ಕೂಲ್ಗೆ ಹೋಗ್ತಾ ಇದೆಯಾ ಇಲ್ವಾ, ಅದ್ರ ಹೆಲ್ತ್ ಏನು, ಆ ಮಗು ಎಲ್ಲಿದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಟ್ರ್ಯಾಕ್ ಸಿಸ್ಟಮನ್ನು ಆ ಸಾಫ್ಟ್ವೇರ್ ಮೂಲಕ ಟ್ರ್ಯಾಕ್ ಮಾಡತಕ್ಕಂಥದ್ದು ಕೂಡ ಇದರಲ್ಲಿ ಬರ್ತಾಯಿದೆ. ಕರ್ನಾಟಕ ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರಯೋಜನಗಳು, ಇದರದ್ದು ಉಪಯೋಗ ಏನಿದೆ ನಮಗೆ ಅಂತಕ್ಕಂಥದ್ದು ನೋಡಬೇಕು. ಭಾಗ್ಯಲಕ್ಷ್ಮಿ ಯೋಜನೆಯು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಜನನವನ್ನು ಪ್ರೋತ್ಸಾಹ ಮಾಡ್ತಾ ಇದೆ ಮತ್ತು ಅವರ ಕುಟುಂಬ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಕೆಲಸ ಮಾಡ್ತಾಯಿದೆ. ಬಡತನದ ರೇಖೆ ಅಡಿಯಲ್ಲಿರುವ ಪ್ರತಿ ಹೆಣ್ಣು ಮಗುವಿಗೆ ವರ್ಷಕ್ಕೆ ಗರಿಷ್ಠ 25,000 ರೂಪಾಯಿವರೆಗೆ ಆರೋಗ್ಯ ವಿಮೆ ಕೂಡ ಸಿಗ್ತಾಯಿದೆ. BPL ವಿದ್ಯಾರ್ಥಿನಿಯರು ವಾರ್ಷಿಕ ಏನಪ್ಪ ಅಂದರೆ ವಿದ್ಯಾವರ್ತನ ಒಂದು ಸ್ಕಾಲರ್ಶಿಪ್ ಕೂಡ ಇಲ್ಲಿ ಅವ್ರಿಗೆ ಸಿಗ್ತಾಯಿದೆ.